ಇಂಗ್ಲಿಷ್ ಕ್ಯಾನ್ ಬಿ ಟ್ರಿಕ್ಕಿ, ರೈಟ್? ಒಂದು ಚಿಕ್ಕ ಶಬ್ದವು ಒಟ್ಟು ಅರ್ಥವನ್ನೇ ಬದಲಾಯಿಸಬಹುದು. ಐ ಮತ್ತು ಮೀ ಅಂದರೆ ಹಲವಾರಿಗೆ ಗೊಂದಲ. ಇವತ್ತು ನಾವು ಐ ಮತ್ತು ಮೀ ಬಗ್ಗೆ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಐ ಅಂದರೆ ನಾನು ಅಥವಾ ನಾನೇ. ಐ ಯಾವಾಗ ಬಳಸಬೇಕು? ಯೂಸ್ ಐ ವೆನ್ ಯು ಆರ್ ದ ಸಬ್ಜೆಕ್ಟ್ ಆರ್ ದ ಒನ್ ಡೂಯಿಂಗ್ ಸಮಥಿಂಗ್. ಅಂದರೆ ನೀವು ವಿಷಯವಾಗಿದ್ದಾಗ ಅಥವಾ ಏನನ್ನಾದರೂ ಮಾಡುತ್ತಿರುವಾಗ ಐ ಎಂಬ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಐ ಅಂದರೆ ನಾನು ಅಂತಲೂ ಅರ್ಥ ಬರುತ್ತೆ, ನಾನೇ ಅಂತಲೂ ಕೂಡ ಹೇಳ್ಬಹುದು. ಸೊ ಯೂಸ್ ಐ ವೆನ್ ಯು ಆರ್ ದ ಸಬ್ಜೆಕ್ಟ್. ನೀವು ವಿಷಯವಾಗಿದ್ದಾಗ ಅಥವಾ ನೀವು ಏನಾದರೂ ಮಾಡುತ್ತಿರುವಾಗ ಅಂದರೆ ಆರ್ ದ ಒನ್ ಡೂಯಿಂಗ್ ಸಮಥಿಂಗ್, ಆವಾಗ ನೀವು ಐ ಎಂಬ ಪದವನ್ನು ಬಳಸಬೇಕು. ಈಗ ಉದಾಹರಣೆಗಳನ್ನು ನೋಡೋಣ. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಇಲ್ಲಿ ಐ ಅಂದರೆ ನಾನು, ಆಮ್ ಅಂತ ಹೇಳಿದರೆ ಅದು ಒಂದು ವರ್ಬ್, ಕ್ರಿಯಾಪದ ಅಂತ. ಓಕೆ, ಸೊ ಇಲ್ಲಿ ನೀವು ಸ್ಕೂಲ್ ಹೋಗುವ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ, ಅದಕ್ಕೆ ಐ ಎಂಬ ಪದವನ್ನು ಬಳಸಬೇಕು. ಮೀ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳೋದು ತಪ್ಪು. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಬೇಕು. ಓಕೆ, ಇಲ್ಲಿ ನೀವು ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ, ಮತ್ತು ಇಲ್ಲಿ ಐ ಅಂತ ಹೇಳೋದು ಅದು ಒಂದು ಸಬ್ಜೆಕ್ಟ್ ಅಂದರೆ ವಿಷಯ ಅಂತ. ಓಕೆ, ನೆಕ್ಸ್ಟ್ ಐ ಲವ್ ಮ್ಯಾಂಗೋಸ್. ನನಗೆ ಮಾವಿನ ಹಣ್ಣುಗಳು ತುಂಬ ಇಷ್ಟ. ಇಲ್ಲಿ ಐ ಅಂತ ಹೇಳೋದು ಯಾಕೆ? ಇದು ಐ ಅಂತ ಇಲ್ಲಿ ವಿಷಯ ಬರುತ್ತೆ, ಅದು ಸಬ್ಜೆಕ್ಟ್ ಆಗಿರುತ್ತೆ ಐ ಎಂಬ ಪದ ಇಲ್ಲಿ. ಓಕೆ, ಈ ವಾಕ್ಯದಲ್ಲಿ. ಸೊ ಅದಕ್ಕೆ ಐ ಲವ್ ಮ್ಯಾಂಗೋಸ್ ಅಂತ ಹೇಳಬೇಕು. ಮೀ ಲವ್ ಮ್ಯಾಂಗೋಸ್ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಈಗ ಮೂರನೇದು ಮೈ ಸಿಸ್ಟರ್ ಆ್ಯಂಡ್ ಐ ಆರ್ ಪ್ಲೇಯಿಂಗ್. ನನ್ನ ತಂಗಿ ಮತ್ತು ನಾನು ಆಟವಾಡುತ್ತಿದ್ದೇವೆ. ಇಲ್ಲಿ ನೀವು ನಿಮ್ಮ ತಂಗಿ ಜೊತೆ ಆಟ ಆಡ್ತಾ ಇದ್ದೀರಾ, ಅದಕ್ಕೆ ಮೈ ಸಿಸ್ಟರ್ ಆ್ಯಂಡ್ ಐ ಆರ್ ಪ್ಲೇಯಿಂಗ್, ಒಂದು ಆಟ ಆಡುವ ಕ್ರಿಯೆಯನ್ನು ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ಐ ಅಂತ ಪದವನ್ನು ಬಳಸಬೇಕು. ಇಲ್ಲಿ ಮೀ ಅಂತ ಪದವನ್ನು ಬಳಸಿದ್ದರೆ ಅದು ತಪ್ಪಾಗುತ್ತೆ. ಓಕೆ, ಮೈ ಸಿಸ್ಟರ್ ಆ್ಯಂಡ್ ಐ ಆರ್ ಪ್ಲೇಯಿಂಗ್, ನನ್ನ ತಂಗಿ ಮತ್ತು ನಾನು ಆಟವಾಡುತ್ತಿದ್ದೇವೆ. ನೆಕ್ಸ್ಟ್, ಇಫ್ ಯು ಆರ್ ಸೇಯಿಂಗ್ ವಾಟ್ ಯು ಆರ್ ಡೂಯಿಂಗ್, ಯೂಸ್ ಐ. ನೀವು ಏನು ಮಾಡುತ್ತಿದ್ದೀರಿ ಎಂದು ಹೇಳಬೇಕಾದ್ರೆ ಐ ಎಂಬ ಪದವನ್ನು ಬಳಸಬೇಕು. ಸೊ ಇದು ಒಂದು ಸೂಚನೆ, ಈ ಮಾತು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೀವು ಏನು ಮಾಡುತ್ತಿದ್ದೀರಿ ಎಂದು ಹೇಳಬೇಕಾದ್ರೆ ಐ ಎಂಬ ಪದವನ್ನು ಬಳಸಿ. ಇಫ್ ಯು ಆರ್ ಸೇಯಿಂಗ್ ವಾಟ್ ಯು ಆರ್ ಡೂಯಿಂಗ್, ಯೂಸ್ ಐ. ನೆಕ್ಸ್ಟ್, ಇಫ್ ಸಮ್ವನ್ ಇಸ್ ಡೂಯಿಂಗ್ ಸಮಥಿಂಗ್ ಟು ಯು, ಯೂಸ್ ಮೀ. ಸೊ ಮೀ ಎಂಬ ಪದ ನೀವು ಯಾರಾದರೂ ನಿಮಗೆ ಏನಾದರೂ ಸಹಾಯ ಮಾಡುವ ಸಮಯದಲ್ಲಿ ಅಥವಾ ಏನಾದರೂ ಕೊಡುವ ಸಮಯದಲ್ಲಿ ಅಥವಾ ಏನಾದರೂ ಮಾಡುವ ಸಮಯದಲ್ಲಿ ನೀವು ಮೀ ಎಂಬ ಪದವನ್ನು ಬಳಸಬೇಕು. ಓಕೆ, ಸೊ ನೀವು ಕ್ರಿಯೆಯನ್ನು ಸ್ವೀಕರಿಸುವ ಸಮಯದಲ್ಲಿ ನೀವು ಮೀ ಎಂಬ ಪದವನ್ನು ಬಳಸಬೇಕು. ಈಗ ಉದಾಹರಣೆಗಳನ್ನು ನೋಡೋಣ. ಶಿ ಗೇವ್ ಮೀ ಅ ಪೆನ್. ಅವಳು ನನಗೆ ಪೆನ್ ಕೊಟ್ಟಳು. ಸೆಕೆಂಡ್ ಉದಾಹರಣೆ, ಕ್ಯಾನ್ ಯು ಹೆಲ್ಪ್ ಮೀ. ನನಗೆ ಸಹಾಯ ಮಾಡಬಹುದಾ? ಮೂರನೇದು, ಹೀ ಕಾಲ್ಡ್ ಮೀ. ಅವನು ನನಗೆ ಕರೆ ಮಾಡಿದನು. ಸೊ ಈ ಮೂರು ವಾಕ್ಯಗಳಲ್ಲಿ ನೀವು ನೋಡಬಹುದು ಮೀ ಎಂಬ ಪದವನ್ನು ಬಳಸಲಾಗಿದೆ. ಯಾಕಂದರೆ ಈ ಮೂರು ವಾಕ್ಯಗಳಲ್ಲಿ ನೀವು ಒಂದು ಕ್ರಿಯೆಯನ್ನು ಸ್ವೀಕರಿಸುತ್ತಿದ್ದೀರಾ, ಅದಕ್ಕೆ ಮೀ ಎಂಬ ಪದವನ್ನು ಬಳಸಬೇಕು. ಇಲ್ಲಿ ಐ ಅಂತ ಪದ ಬಂದರೆ ಅದು ಪೂರ್ತಿ ತಪ್ಪಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನೀವು ಒಂದು ಕ್ರಿಯೆಯನ್ನು ಸ್ವೀಕರಿಸ್ತಾ ಇದ್ದೀರಾ. ಶಿ ಗೇವ್ ಮೀ ಅ ಪೆನ್, ನೀವು ಒಂದು ಪೆನ್ನ ನೀವು ತಗೊಳ್ತಾ ಇದ್ದೀರಾ, ಒಂದು ಕ್ರಿಯೆಯನ್ನು ಸ್ವೀಕರಿಸ್ತಾ ಇದ್ದೀರಾ ನೀವು. ಕ್ಯಾನ್ ಯು ಹೆಲ್ಪ್ ಮೀ, ಇಲ್ಲಿನೂ ಕೂಡ ನೀವು ಸಹಾಯವನ್ನು ಕೇಳ್ತಾ ಇದ್ದೀರಾ. ಸೊ ಸಹಾಯ ನಿಮಗೆ ಅಂದರೆ ನೀವು ಒಂದು ಆ್ಯಕ್ಷನ್ನ ರಿಸೀವ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಹೀ ಕಾಲ್ಡ್ ಮೀ, ಇಲ್ಲೂ ಕೂಡ ಒಂದು ಆ್ಯಕ್ಷನ್ ರಿಸೀವ್ ಆಗ್ತಾ ಇದೆ, ಒಂದು ಕ್ರಿಯೆನ ನೀವು ಸ್ವೀಕರಿಸ್ತಾ ಇದ್ದೀರಾ, ಅದಕ್ಕೆ ನೀವು ಮೀ ಎಂಬ ಪದವನ್ನು ಬಳಸಬೇಕು. ನೆಕ್ಸ್ಟ್, ಇಫ್ ಸಮ್ವನ್ ಇಸ್ ಡೂಯಿಂಗ್ ಸಮಥಿಂಗ್ ಟು ಯು, ಯೂಸ್ ಮೀ. ಸೊ ಮೀ ಎಂಬ ಪದ ನೀವು ಯಾರಾದರೂ ನಿಮಗೆ ಏನಾದರೂ ಸಹಾಯ ಮಾಡುವ ಸಮಯದಲ್ಲಿ ಅಥವಾ ಏನಾದರೂ ಕೊಡುವ ಸಮಯದಲ್ಲಿ ಅಥವಾ ಏನಾದರೂ ಮಾಡುವ ಸಮಯದಲ್ಲಿ ನೀವು ಮೀ ಎಂಬ ಪದವನ್ನು ಬಳಸಬೇಕು. ಓಕೆ, ಸೊ ನೀವು ಕ್ರಿಯೆಯನ್ನು ಸ್ವೀಕರಿಸುವ ಸಮಯದಲ್ಲಿ ನೀವು ಮೀ ಎಂಬ ಪದವನ್ನು ಬಳಸಬೇಕು.
ಈಗ ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಟ್ರೈ ಇಟ್ ವಿತ್ ದಿ ಅದರ್ ಪರ್ಸನ್ಸ್ ನೇಮ್. ಈಗ ನೀವು ಒಂದು ಬೇರೆಯವ್ರ ಹೆಸರು ಜೊತೆ ನೀವು ಹೇಳಬೇಕಾದ್ರೆ ಐ ಎಂಬ ಪದವನ್ನು ಯೂಸ್ ಮಾಡಬೇಕಾ ಅಥವಾ ಮೀ ಎಂಬ ಪದವನ್ನು ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಓಕೆ, ಈಗ ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ. ಮೀ ಆ್ಯಂಡ್ ರೋಹನ್ ವೆಂಟ್ ಟು ದ ಪಾರ್ಕ್. ರೋಹನ್ ಆ್ಯಂಡ್ ಐ ವೆಂಟ್ ಟು ದ ಪಾರ್ಕ್. ಯಾವುದು ಸರಿ ಇದರಲ್ಲಿ? ಇಲ್ಲಿ ರೋಹನ್ ಆ್ಯಂಡ್ ಐ ವೆಂಟ್ ಟು ದ ಪಾರ್ಕ್ ಅಂತ ಹೇಳೋದು ಸರಿ. ಯಾಕೆ? ಈಗ ರೋಹನ್ ಎಂಬ ಒಂದು ಹೆಸರನ್ನು ನಾವು ತೆಗೆದುಹಾಕೋಣ. ಆವಾಗ ಮೀ ವೆಂಟ್ ಟು ದ ಪಾರ್ಕ್ ಅಂತ ಹೇಳೋದು ತಪ್ಪಾಗುತ್ತೆ. ಐ ವೆಂಟ್ ಟು ದ ಪಾರ್ಕ್ ಅಂತ ಹೇಳೋದು ಸರಿಯಾಗುತ್ತೆ. ಓಕೆ, ಸೊ ಯಾವಾಗಲೂ ಒಂದು ಹೆಸರು ಬಂದಾಗ ಹೆಸರು ಬಂದುಬಿಟ್ಟು ಆಮೇಲೆ ನೀವು ಐ ಅಂತ ಹಾಕ್ಬಿಟ್ಟು ಹೇಳಬೇಕು. ಓಕೆ, ರೋಹನ್ ಆ್ಯಂಡ್ ಐ ವೆಂಟ್ ಟು ದ ಪಾರ್ಕ್. ಈಗ ಕೊನೆಯಲ್ಲಿ ಒಂದು ಕ್ವಿಕ್ ರೀಕ್ಯಾಪ್. ಐ ಅಂದರೆ ನಾನು, ನಾನೇ. ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ನೀವು ಏನಾದರೂ ಕ್ರಿಯೆಯನ್ನು ಮಾಡುತ್ತಿರುವಾಗ ಐ ಎಂಬ ಪದವನ್ನು ಬಳಸಿ. ಮೀ ಅಂದರೆ ನನಗೆ, ನನ್ನನ್ನು ಅಂತ ಅರ್ಥ ಬರುತ್ತೆ. ವೆನ್ ಸಮ್ವನ್ ಇಸ್ ಡೂಯಿಂಗ್ ಸಮಥಿಂಗ್ ಟು ಯು ಆರ್ ವೆನ್ ಯು ಆರ್ ರಿಸೀವಿಂಗ್ ದಿ ಆ್ಯಕ್ಷನ್, ಯೂಸ್ ಮೀ. ಯಾರಾದರೂ ನಿಮಗೆ ಏನಾದರೂ ಮಾಡುತ್ತಿರುವಾಗ ಅಥವಾ ನೀವು ಕ್ರಿಯೆಯನ್ನು ಸ್ವೀಕರಿಸುತ್ತಿರುವಾಗ ಮೀ ಎಂಬ ಪದವನ್ನು ಬಳಸಬೇಕು. Practice a few sentences every day and you will never get confused again. I hope you like this video. Remember, small steps every day make a big difference. Keep learning, keep shining. Subscribe to the 4Spark channel, your English learning partner.